ಅತ್ತಿಯರ ನಿನ್ನಿಂದ ಹೊಟ್ಯಾಗ ತುತ್ಕೊಳ್ಳಿಲ್ಲ ಈ ಹೊತ್ತಾತು ಒಟ್ಟು ಹೇಳ್ರಿ ಒಂದಿಟ್ಟು ಏನಾರ ತಿನ್ನು ಹೇಳ್ರಿ. ಒಲ್ಲವ ನಂಗೆ ಏನು ತಿನ್ನಕ್ಕೂ ಮನಸ್ಸಿಲ್ಲ. ಹಂಗೆ ಮಾಡಬೇಡ್ರಿ ಅತ್ತಿಯರ, ಹೇಳ್ರಿ ಒಂದು ಈಟು ಏನಾರ ತಿನ್ನು ಹೇಳ್ರಿ. ನಿಮಗೂ ಬರ್ತಾವ ವಯಸ್ಸಲ್ರಿ ಅತ್ತಿಯರ ಹಿಂಗೆ ಕುಂದ್ರಾಕ ಅದಕ್ಕೆ ಹೇಳ್ರಿ. ಒಂದು ರೊಟ್ಟಿ ತಿನ್ನು ಹೇಳ್ರಿ, ಇಲ್ಲ ಒಂದು ತಟ್ಟಗೆ ಅನ್ನನಾರ ಉಣ್ಣು ಹೇಳ್ರಿ. ನಿಮ್ಮ ಸಲಾಗಿ ಮಾಡೀನಿ, ತಿನ್ನು ಹೇಳ್ರಿ ಅತ್ತಿಯರ. ಏನ್ರಿ ಅತ್ತಿಯರು ನಿನ್ನಿಂದ ಏನು ತಿಂದಿಲ್ಲ, ಸ್ವಲ್ಪ ಏನಾರ ತಿನ್ನನ್ರಿ. ಏನು ತಿನ್ನಕ್ಕೆ ಮನ್ಸಕತ್ಲೆ, ಏನು ಬೇಡ ಅಂತ ಅನಿಸ್ತತಿ. ಅಯ್ಯೋ ನೀವು ಹಿಂಗೆ ಮಾಡಿದ್ರೆ ಅವ್ರ ಗತಿ ಏನಾಗಬೇಕು? ನಿಮ್ಮ ತಿನ್ನನ್ರಿ. ಅಲ್ಲಲ್ಲಿ ನಿನ್ನೆಯಿಂದ ನಿಂದು ಮೈ ಬೆಂಕಿ ಆಗೈತಿ, ಕಂಡಾಬಿಟ್ಟು ಜ್ವರ ಐತಿ. ಒಂದು ಗುಳಿಗಿನಾರ ತಗೊಂಡೇ ಇಲ್ಲ. ಇಲ್ಲಪ್ಪ, ಯಾವ ಗುಳಿಗೆ ತಗೊಂಡಿಲ್ಲ. ದವಾಖಾನಿಗೆ ಎಲ್ಲಿ ಹೋಗಿ ನಾನು ಇರ್ಲಿ ಬಿಡ್ರಿ, ಕಷಾಯ ಮಾಡ್ಕೊಂಡು ಕುಡ್ದೇನಿ, ಆರಾಮಾಗೈತಿ. ನಂದು ಬಿಡ್ರಿ ಅತ್ತಿಯರ್ ನೆಬಸ್ರಿ. ಯವ್ವ ಹೇಳ್ಬೆ, ಏನಾರ ಒಟ್ಟು ತಿನ್ನು ಹೇಳ್ಬೆ. ಬೇಡಪ್ಪ, ನಂಗೇನು ತಿನ್ನಕ್ಕೂ ಮನಸ್ಸಿಲ್ಲ. ನಂಗೆ ಯಾಕೆ ಏನು ತಿನ್ಬೇಕಂತ ಅನಿಸ್ವಲ್ತಲ್ಲ ಸಿದ್ಧ. ದೇವ್ರು ನನ್ನ ಆಯಸರ ಪಾಪ ನನ್ನ ಮಗಳಿಗೆ ಕೊಟ್ಟಿದ್ರೆ ಇರ್ತಿತ್ತು. ಅಲ್ಲ, ಮಣ್ಣು ಮಾಡೋದು ಮುಗಿದ್ಮೇಲೆ ನನ್ನ ಹಳೆಯ ಎಲ್ಲಿ ಹೋದ ಅನ್ನೋದು ಗೊತ್ತಾಗ್ಲಿಲ್ಲಲ್ಲ. ಮನೆಗೆ ಬಂದ ನಾವು ನಮ್ಮ ಕೂಟ ಏನಪ್ಪ ನನ್ನ ಕಣ್ಣಿಗೆ ಏನು ಕಂಡಿಲ್ಲ ಬಿಡು. ಅದು ಅವರೊಂದು ಆತ ಗಾಡಿ ಹತ್ತಿ ಹೋದ್ರಮ್ಮ, ಹೋದ್ರನವ ಆಗಲಿ ಬಿಡು. ನನ್ನ ಮಗಳು ಈ ಮನೆಗೆ ಬರ್ತಿದ್ದಂಗೆ ಏನು ನಮ್ಮ ಮನೆ ಹುಲಿ ಕಂಡಂಗೆ ಮಾಡ್ತಿದ್ರಕ್ಕಿನ್ನ. ಆಕೆ ನೋಡಿದ್ರೆ ಸೇರ್ತಿದ್ದಿಲ್ಲ, ಒಟ್ಟು ಒದರ್ತಿದ್ರಕ್ಕಿಗೆ. ಪಾಪ ನನ್ನ ಮಗಳಿಗೆ ನೆಮ್ಮದಿ ಇಲ್ದಂಗೆ ಮಾಡ್ತಿದ್ರ. ಯವ್ವ ನನ್ನ ಮಗಳಿಗೆ ಒಂದು ಹೊತ್ತು ಅಡುಗೆ ಮಾಡಿ ಹಾಕೋದು ಇವ್ರಿಗೆಲ್ಲರಿಗೂ ತ್ರಾಸ ಆಕಿತ್ತು ನೋಡು. ಈಗ ನೋಡು ನನ್ನ ಮಗಳು ಕಣ್ಣು ಮುಚ್ಕೊಂಡು ಹೋಗಿಂದ ಎಲ್ಲರಿಗೆ ಹಾಲು ಕುಡ್ದಂಗೆ ಆಗಿರ್ಬೇಕು. ಈ ಕೆರದಳವ ಶಾಂತವ್ವ, ಅಯ್ಯೋ 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 ಇಸ್ಗಾತ್ಕಿ ಅಂದ್ರೆ ಇಸ್ಗಾತ್ಕಿ. ನನ್ನ ಮಗಳಿಗೆ ಏನು ಮೊನ್ನೆ ಕೈ ಆರಾಮಿಲ್ದಂಗೆ ಇಲ್ಲಿ ಬಂದ್ರೆ ನೋಡ್ಕೊಳ್ಳೋದು ತಗಾಕತ್ತೆ ಅಂತೇಳಿ ಮಗ್ಗಿಲ್ಲ ಚಾಡ ಹೇಳಿ ಫೋನ್ ಹಚ್ಚಿ ಕಳಿಸ್ತಿಕ್ಕಿ ಬೆಂಡ್ಲಿ. ಏನು ಈಗ ಅತ್ತಿಯರ ತಿನ್ಬರ್ರಿ ಅಂತಾಳ. ಈಕಿ ಬಣ್ಣದ ಮಾತಿಗೆ ಬೆರಗಕ್ಕನ ತಿಕ್ಕೊಂಡು ಅಳ್ಕಂತತಿ. ನಾನು ಹೊಟ್ಯಾಗ ದಗದಾಗ ಉರಿತಿರ ಶಿಟ್ಟು ಎಲ್ಲಿ ಹೋಗೋದಿಲ್ಲ. ಅದು ನನ್ನ ಮಗಳನ್ನ ಕೊಂದಿಟ್ಟಕ್ಕೆ ಈ ಹಡಿಬಿಟ್ಟು ಬಿಡ್ಬೇ ಪಾಪ. ಅಲ್ಲ ಅಲ್ಲೇ ಅವರು ಶುಗರ್ ಹೆಚ್ಚು ಕಮ್ಮಿ ಆಗಿ ಸತ್ತಿದ್ದಕ್ಕೆ ಶಾಂತವ್ ಏನು ಮಾಡ್ತಾಳ ಪಾಪ ಶಾಂತಕ್ಕ? ಯಾದಕ್ಕೆ ಸುಮ್ಮನೆ ಅಂದ್ ಕಟ್ಕೋತಿ ಏನು? ಒಂದು ವಯಸ್ಸಿನಾಗ ನಿಮ್ಮ ಮಗಳು ಹೆಚ್ಚು ಉರ್ದಾಳ ಏನು? ಈಗ ಅದೇನೋ ಒಟ್ಟು ಅದು ಭಾಳ ಶುಗರ್ ಅನ್ನೋದನ್ನ ತಲೆಯಾಗ ತೊಗೊಳ್ಳಾರ್ದ ಎತ್ತಬೇಕತ್ತ ಚಾಗಿ ಕುಡಿದು ತಿಂದು ಉಂಡು ತ್ರಾಸ ಮಾಡ್ಕೊಂಡು ಜನ್ಮ ಇದು ಮಾಡ್ಕೊಂಡಿದ್ದು. ಯಾವಾಗಲೂ ಒಂದು ಕಾಯಿಲೆ ಬಂದೈತಿ ಅಂದಮೇಲೆ ಡಾಕ್ಟ್ರ್ ಏನು ಹೇಳ್ತಾರೆ ಅದನ್ನು ಕರೆಕ್ಟಾಗಿ ಪಾಲಿಸ್ಬೇಕು. ಏನು ಏನಾಕತಿ ಬಿಡು, ಅದರಿಂದ ಏನಾಕತಿ, ಸಕ್ಕರೆ ತಿನ್ನಲಿಲ್ಲ ಅಂದ್ರೆ ಏನಾಕತಿ ಅಂತೇಳಿ. ಈಗೂ ನಮ್ಮಲ್ಲಿ ಹಳ್ಳಿ ಮಂದಿಗೆ ಏನು ಗೊತ್ತಾ ಶಾತಕ್ಕ? ಶುಗರ್ ಅಂದ್ರೆ ಏನು ಗೊತ್ತು, ಬಿ ಪಿ ಅಂದ್ರೆ ಏನು ಗೊತ್ತೈತಿ. ಆಗ ಅವೇನು ಮಾಡ್ತಾವೆ, ಬಿ ಪಿ ಬಂತ ಉಪ್ಪು ತಿನ್ನೋದು ಕಡಿಮೆ ಮಾಡು, ಶುಗರ್ ಬಂತ ಸಕ್ಕರೆ ತಿನ್ನೋದು ಕಡಿಮೆ ಮಾಡಟ್ಟೆ. ಮತ್ತು ಬೇರೆ ಬೇರೆ ಎಲ್ಲ ತಿನ್ಕೊಂತ ಹೋಗೋದು ಹುಯ್ಯಿ ಅಂತೇಳಿ. ಹೌದಿಲ್ಲ? ಅದೇ ಹಿಂಗಾಗಿ ಜನ್ಮಕ್ಕೆ ತ್ರಾಸ ಮಾಡ್ಕೊತಾವು. ಅದೇ ಮತ್ತೆ ಏನು ಮಾಡಕತ್ತಿ ಹೇಳ? ಹೌದಿಲ್ಲ? ಅದಕ್ಕೆ ಶಾಂತಕ್ಕನ ದೂರ ತಪ್ಪಕತ್ ಬಿಡವೇ ಅಮ್ಮ ನೀನು. ಅಯ್ಯೋ ಬೆಂಡ್ಲಿ, ನೀನು ಯಾವತ್ತರ ಆಕಿನ ಬಿಟ್ಟು ಕೊಟ್ಟಿಯೇನ? ನೀನು ಆ ಶಾಂತವನ ಕೈಯಾನ ಚೀಲ ಇದ್ದಂಗೆ. ನಿನಗೆ ಆಕಿ ಏನು ಮಾಡ್ತಾಳೆ ಎಲ್ಲ ಸರಿ. ಆಕಿಗೆ ಏನಾರ ಯಾವತ್ತರ ನೀನು ಬಿಟ್ಟು ಕೊಟ್ಟು ಮಾತಾಡಿ ಏನೋ ಇಲ್ಲೇನು ಅನ್ಬಸಕತ್ತಿರಕಿ ನಾನವ ನೀನಲ್ಲ. ನನ್ನ ಕಣ್ಣೀರಿಂದ ಏನು ಒಂದೊಂದು ಹನಿನು ಎಷ್ಟು ನೋನ್ಯಾಗ ಬರ್ತಾ ಅದಾವಂತ ನನಗೆ ಗೊತ್ತು. ನಿನಗೇನು ಗೊತ್ತು? ಶಾಂತ ಒಂದೇನು ತಪ್ಪಿಲ್ಲ ಅಂತ. ತಪ್ಪು ಮಾಡಿದ್ದ ಹಾಕಿ ಮೊನ್ನೆ ನನ್ನ ಮಗಳು ಒಂದು 2 ತಿಂಗಳು ಇಲ್ಲಿ ಇರಾಕೆ ಬಂದ್ರೆ 2 ತಿಂಗಳು ಇನ್ನೂ ಪೂರ ಆಗಿದ್ದಿಲ್ಲ, 1.5 ತಿಂಗಳಿಗೆ ಓಡಿಸಾಳ. ಮತ್ತು ಇನ್ನೊಂದು 4-5 ತಿಂಗಳು ಇಟ್ಕೋತಿದ್ದೆ ನಾನು ಹೆಂಗೆ ಮಾಡಿ. ಇಲ್ಲಾಂದ್ರೆ ಹೇಳಿದ್ದೆ ನಾನು ಹೊಸ್ತಿನ ಇಲ್ಲೇ ಇದ್ದ ಬಿಡು ನೀನು ಅಂತೇಳಿ. ಅಲ್ಲ ಹೋಗ್ಲಿ ಬಿಡ್ರಿ, ಅವ್ರಿಗೆ ಸುಸ್ತಾರದಾರಲ್ಲ ಅಂತೇಳಿ ಕಳಿಸಿದ್ದೆ. ಆದರೆ ಏನು ಒಟ್ಟದು ಯಾಕೆ ಹಿಂಗಾತು ಅಂತ ಅನ್ಬೇಕು, ಏನು ಒಟ್ಟು ಗೊತ್ತಿಲ್ಲ. ಎಲ್ಲ ಕೈ ಮೀರಿ ಹೋತು. ಏಮ್ಮ ಈಗ ಜಗಳ ಜೂಟಿ ಮಾಡ್ಕೊಲಾರ್ದ ಆರಾಮಿರು. ಯಾಕೆ ಸುಮ್ಮನೆ ಎಲ್ಲಾರನ್ನೂ ದೂರ್ಕೊಂತ ಜಗಳ ಮಾಡ್ಕೊತಿರ್ತಿ? ಏನಾಗದಾಗಿ ಹೋತು, ಏನು ಮಾಡೋಕ್ಕಾಕತಿ ಹೇಳ? ಆಗದಾತು ಹೋಗೋದು ಹೋತು ಅನ್ನಕ ಹೋಗಿದ್ದು ವಸ್ತು ಅಲ್ಲ ಪರವ. ಮಗಳು ನಿನ್ನ ಮಗಳನ್ನ ಮನೆ ಬಿಟ್ಟು ಕಳಿಸಿದ್ಲ ನಿನ್ನ ಸೊಸಿ ಅಂತೇಳಿ ಎಷ್ಟು ಸಂಕಟ ಬಿಟ್ಕೊಂಡು ಹತ್ತಿ ನೀನು ಹೇಳಿ ನೋಡೋಣ. ನಿನ್ನ ಮಗಳದಾದ್ರೆ ಜೀವ, ಇನ್ನಿದ್ದರದಲ್ಲನ? ಹಂಗೆ ಯವ್ವ ನಂದು ಹೆತ್ತು ಕಳ್ಳು ನನ್ನ ಮಗಳ ಸಲ ಬಡ್ದಾಡ್ತತಿ. ನನ್ನ ಮಗಳನ್ನ ಕೊಂದಿಟ್ಟಕ್ಕೆ ಈಕಿನೇ ನನ್ನ ಮಗಳನ್ನ ಕೊಂದಿಟ್ಟಕ್ಕೆ. ಬಿಡ್ಬೇವ, ಎದಕ್ಕೆ ಮಾತಾಡ್ತೀವೇವ? ಸುಮ್ಮನಾಗು, ಸುಮ್ಮನಾಗ. ಎದಕ್ಕೆ ಮಾತಾಡಿ ಇದು ಮಾಡ್ತಿ? ಹ್ಞೂನಪ್ಪ, ಸುಮ್ಮನೆ ಮಾತಾಡೋದ ಬೇಡ. ನೂನ್ಯಾಗದಾರ ಯಾಕೆ ಸುಮ್ಮನೆ ಮಾತಾಡಿ ಮತ್ತೊಟ್ಟು ಜಗಳಕ್ಕೆ ದಾರಿ ಮಾಡ್ಬೇಕು? ಏನಾರ ಯಾಕೆ ಅನ್ಕೋಲಿ ಪರಕ ನಡಿ ಹೋಗೋಣ. ಈಗ ಯಾಕೆ ಅಂಶಿಟ್ನಾಗ ಅದಾಳ, ಇನ್ನೇನು ಆರಾಮಿದ್ದಾಗ ಬಂದು ಮಾತಾಡ್ಸಿದ್ರ ನಡಿ. ಅಲ್ಲ ಎಷ್ಟೊತ್ತಿ ಬರ್ತಾನಿವ?
ಅದು ಅತ್ತಿಯರ ಅವರು ಸಂಜೆ ಆಕತ್ರಿ ಬರಾಕ. ಹೌದನ? ನಾನು ಹಂಗಾರ ಇಲ್ಲೊಂದು ಲಗ್ನಕ್ಕೆ ಬಂದಿದ್ನಿವ, ಅದಕ್ಕೆ ಲಗ್ನ ಮುಗಿಸಿ ಹೊಂಟಿದ್ನಲ್ಲ, ಒಂಚೂರು ನೀನು ನೋಡಿ ಮಾತಾಡ್ಸ್ಕೊಂಡು ಹಂಗೆ ಅವನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಂದಂಗೆ ಅತ್ತಿಯರ ಇವ್ರು ನಾನು ಈಕೆ ಗೆಳತಿವ ಲಗ್ನಕ್ಕೆ ಬಂದಿದ್ವಿ ಇಬ್ರು ಕೂಡ. ನನ್ನ ಮಗ ಇಲ್ಲೇ ಅದಾನ, ನಮ್ಮ ತಂಗಿ ಇದು ನಮ್ಮ ಅಕ್ಕನ ಮಗ ಅಂತೇಳಿ ಅಂದಿದ್ದಕ್ಕೆ ಇಲ್ಲೇ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿವ. ಹೌದನ್ರಿ, ಕುಂದ್ರಿ ಒಂದು ಸ್ವಲ್ಪ ಚಾ ಮಾಡ್ಕೊಂಬರ್ತೀನಿ. ಅಯ್ಯೋ ಬೇಡವ ಇವ್ವ, ಲಗ್ನದ ಅಡಿಗೆ ತಿಂದು ಹೊಟ್ಟಿ ಪಿಟ್ಟಾಗೈತೆ ನೋಡು. ಅಯ್ಯೋ ಏನು ನೀರು ಕುಡಿಸಿ ಹಾಕಕತ್ತೈತಿ ಒಂದು ಬಳತ್ತ ಅಂದ್ರೆ ಜಗ್ಗ ನೀರು ಕುಡ್ಸಾಕತ್ತೈತಿ. ಏನು ಬೇಡ, ಏನು ಚಾಗಿ ಏನು ನಾಷ್ಟ ಗಿಷ್ಟ ಏನು ಬೇಡ, ಒಂದು 5 ನಿಮಿಷ ಕುಂತಂಗೆ ಮಾಡಿ ಹೋಗ್ತೀವಿ. ಅವಂಗ ಹೇಳು ಚಿಗೋ ಬಂದಿದ್ರು ಹಿಂಗೆ ಮಾತಾಡ್ಸಕ್ಕೆ, ಮತ್ತು ನಿಮ್ದು ತಡ ಆಕತ್ತೆ ಅಂತೇಳಿ ಹೋದ್ರು ಅಂತ ಹೇಳುವ. ಏನು ಅಲ್ಲ, ಒಂದು ಸ್ವಲ್ಪ ತನಕ ಕುಂತ ಬಿಡ್ರಲ್ಲ, ಸಂಜೆ ಮಟ್ಟ ಬಂದೇ ಬಿಡ್ತಾರೆ ಇವ್ರು, ಮಾತಾಡ್ಸ್ಕೊಂಡೆ ಹೋಗಕ್ಕೆ ಬರ್ತಿತ್ತ ಅತ್ತಿಯಾರ. ಓ ಇಲ್ಲವಾ, ಮನ್ಯಾಗ ಬೇಕಾದಷ್ಟು ಕೆಲಸ, ಮತ್ತು ಇವತ್ತು ಸಾಲಿ ಸೂಟಿ ಮಾಡಿ ಬಂದನಿ, ನಾಳೆ ಮತ್ತೆ ಹೋಗ್ಬೇಕವ ಕೆಲ್ಸಕ್ಕೆ. ಅದಕ್ಕೆ ಆದರೂ ಏನ ಅನ್ನ ನಿನ್ನ ಸೊಸಿ ಶಾಣೆ ಅದಾಳ ನೋಡು. ಇದು ನೋಡಾಕ ಅಷ್ಟೇ ಚಂದ ಅದಾಳ, ಆದ್ರೆ ಲಗ್ನಕ್ಕೆ ಕರಲಿಲ್ಲವ ಈಕಿ ನನ್ನ. ಈಕೆರ ಏನು ಈಕಿ ಮಗಳ ಪವಿತ್ರಂದು ಲಗ್ನ ಆತ, ಲಗ್ನಕ್ಕೆ ನಾನು ಕರೆದೇ ಇಲ್ಲವ, ತಾಬಿಡ್ತು ಬಿಡ. ಅದು ಹೆಂಗೆ ಹೆಣ್ಣು ನೋಡಿದ್ರು ಹೆಂಗೆ ಲಗ್ನ ಆತು, ಒಮ್ಮೆ ಮದುವೆ ಆಗಿಂದ ಗೊತ್ತು ನನಗೆ ಸುದ್ದಿ. ಓ ಅದು ಏನಾಗ್ಬಿಡ್ತಂದ್ರೆ ಭಾರಿ ತರಾತುರಿ ಒಳಗೆ ಮುಗಿದೋತ್ ಬಿಡ ಯವ. ಏನು ತರಾತುರಿ, ಹಂಗೆ ಕರಿಲಾರ್ದಕ್ಕೆ ಏನಾರ ಒಂದು ಯಾವ ಹೇಳ್ತಿರ್ವ. ಓ ಇಲ್ಲ ಯವ್ವ, ನಮ್ಮವನ ತಾಯಿ ಕರಿಲಾರ್ದಕ್ಕಲ್ಲ, ಅದು ಅದೇನು ನನ್ನ ಮಗಳಿಗೆ ಕೊಟ್ಟು ಲಗ್ನ ಮಾಡೈತಲ್ಲ ಹುಡುಗ, ಆ ಹುಡುಗಗೆ ಅವ್ರ ಅತ್ತಿ ಮಗಳು ಯಾರ ನಿಶ್ಚಯ ಆಗಿತ್ತಂತ. ಆ ಹುಡುಗಿ ಇದಕ್ಕಿದ್ದಂಗೆ ಅದು ಏನದ ಮದುವೆ 2 ದಿನ ಇದ್ದಾಗನ ಓಡೇ ಬಿಡ್ತಂತೆ, 2-3 ದಿನ ಇದ್ದಾಗ ಓಡೇ ಬಿಡ್ತಂತೆ. ಓಡೋದು ಗುಟ್ಲೆ ಏನು ಮಾಡ್ಬೇಕು, ಅತ್ತಿ ಮಗಳ ಓಡೋಗ್ಬಿಟ್ಟತಿ. ಓಡಿ ಹೋಗಿಂದ ಕಡಿಗೆ ಮದುವೆನ ಮುರಿದು ಬೀಳ್ತತಿ. ಅದ ಲಗ್ನ ಪತ್ರಿಕೆ ಬೇರೆ ಹಂಚ್ಬಿಟ್ಟೆ, ಬಂದು ಮಂದಿಗೆ ಏನು ಉತ್ತರ ಹೇಳ್ಬೇಕು ಅನ್ನಂಗಾಗಿ ಕಡಿಗೆ ನಮ್ಮ ಊರಾಗೊಬ್ರು ಇವರು ಶಾಂತವ್ವ ಗೌಡ್ರು ಅಂತ ಅದಾರ ಒಬ್ರು, ಅವರು ಪಾಪ ಮತ್ತು ಕನ್ಯೆ ಇಂಥದೊಂದು ಐತೆ ಅಂತೇಳಿ ನಮ್ಮನಿಗೆ ನೋಡಕ್ಕೆ ಬಂದು ನಮಗೂ ಹುಡುಗೊಪ್ಪಿಗೆ ಆಗಿ ಹುಡುಗಿಗೆ ಹುಡುಗೊಪ್ಪಿಗೆ ಆಗಿ ಕಡಿಗೆ ತಾಬಿಡ್ತು ಬಿಡು. ಅದ ಮುಹೂರ್ತದಾಗ ಮಾಡಿದ್ದು, ಮಂದಿ ಕರೆಯಾಕೋ ಪುರ್ಸತ್ತಾಗಿಲ್ಲ, ಏನೂ ಆಗಿಲ್ಲ. ಮಂತ್ಯಾನ್ ಚಲೋ ಐತೆ ಅಂತೇಳಿ ನಾನು ಹ್ಞೂ ಅಂದ್ಬಿಟ್ಟೆ. ಅಂದರೆ ಇವರು ಮಾತಾಡ್ತಿರೋದು ನನ್ನ ಬಗ್ಗೆನೇ, ಇವ್ರಿಗೆ ಗೊತ್ತಿಲ್ಲ ನಾನೇ ಅವ್ರ ಅತ್ತಿ ಮಗಳು ಅಂತೇಳಿ. ಅಯ್ಯೋ ದೇವ್ರೇ, ಏನಪ್ಪ ಮಾಡೋದು? ಅಂದರೆ ಇವರು ಆಕೆ ನಮ್ಮ ಮಾವನ ಮದುವೆ ಮಾಡ್ಕೊಂಡಾಳಲ್ಲ ಹುಡುಗಿ, ಅವ್ರವ್ವ. ಅಯ್ಯೋ ಭೂಮಿ ಗುಂಡಗೈತಿ ಅಂತಿದ್ರು, ಇಷ್ಟು ಗುಂಡಗೈತಿ ಅಂತ ಗೊತ್ತಿದ್ದಿಲ್ಲ. ಎಲ್ಲಿಂದ ಎಲ್ಲಿ ಸುತ್ತಾಡಿಸಿ ಕಡೆಗೆ ನಮ್ಮ ಮನೆಗೆ ಬಂದಾರಲ್ಲ ಇವರು. ಅಯ್ಯೋ ದೇವ್ರಿ, ಅಪ್ಪಿ ತಪ್ಪಿ ನಾನೇ ಅಂತ ಏನಾರ ಗೊತ್ತಾದ್ರೆ ನನ್ನ ಬಾಳೆ ಮೂರೇ ಬಟ್ಟಿನೇ. ಹೌದನ? ಇರಲಿ ಬಿಡ, ಈಗ ನೋಡಿ ನಂದು ಹಂಗೆ ಆತವ ಪರಿಸ್ಥಿತಿ. ಇವರು ಸಂಕ್ಷಿಪ್ತ ಮಾಡೋಣ ಅಂದ್ರೆ ನನ್ನ ಕೈಯಾಗೂ ಅಷ್ಟು ರೊಕ್ಕ ಇದ್ದಿದ್ದಿಲ್ಲ. ಹುಡುಗನು ಹ್ಞೂ ಆಗಲಿ ಸಂಕ್ಷಿಪ್ತನ ಆಗಲಿ ಅನ್ನತ್ತಿದ್ನ, ಹಾಗೆ ಬಿಡ್ಲಿ ಅಂತೇಳಿ ಸಂಕ್ಷಿಪ್ತ ಮಾಡಿ ಮುಗಿಸಿದ್ದ. ಹಿಂಗಾದ್ರೆ ಏನು, ಒಟ್ಟು ಚಲೋ ಇರ್ಬೇಕಷ್ಟೇ. ಯಾಕೆ ಒಂಥರ ಗಾಬರಿಗೆಲ್ಲ? ಇಲ್ರಿ ಅತ್ತಿಯರ, ಅದೇ ಹೆಂಗೆ ಓಡೋದ್ಲಂದ್ರಲ್ಲ, ಅದೇ ಹಂಗೆ ಕೇಳಿಸ್ಕೊಳತ್ತಿದ್ದೆ ಅಷ್ಟೇ. ಹ್ಞೂನವ ಓಡೋತಂತ ಹುಡುಗಿ, ಅದಕ್ಕೇನು ರೋಗ ಬಂದಿತ್ತ ಏನು ಯಾರಿಗೆ ಗೊತ್ತ. ಸ್ವಲ್ಪರ ವಿಚಾರ ಮಾಡ್ಬೇಕು, ಹಂಗೆಲ್ಲ ಓಡೋಕಾರನ. ಅಯ್ಯೋ ದೇವ್ರೇ, ಕೆಲವೊಂದು ಹೆಣ್ಮಕ್ಳಿಗಂತೂ ಮನೆ ಬಾಳದ ಲಕ್ಷಣೇ ಇರೋದಿಲ್ಲ. ಹೌದು, ಆದರೂ ತಡ ಆತ, ಊರಿಗೆ ಹೋಗೋಣ ನಡಿ. ಆತು ತಗೋರವ, ಏನು ಬರ್ತೇವವ. ಏನು ಒಂದ್ಸಲ ನಿನ್ನ ಮಗಳನ್ನ ಭೇಟಿ ಮಾಡ್ಸ. ಎಷ್ಟು ದಿನ ಆತು ನಿನ್ನ ಮಗಳು ನೋಡೇ ಇಲ್ಲ ನಾನು. ಯಾವ ಊರ ಕೊಟ್ಟಿ? ಇಲ್ಲೇ ಹುಲ್ಕೊಪ್ಪ ಕೊಟ್ಟ ನೀ. ಹುಲ್ಕೊಪ್ಪದಾಗ ಕೊಟ್ಟೆ ನನ್ನ ಮಗಳನ್ನ. ಹೌದನ? ಚಲೋ ಆತು ಬಿಡ. ಅದು ಓಡಾಗಿತ್ತಲ್ಲ ಹುಡುಗಿ, ಅದು ಇಲ್ಲೇ ಯಾದವ ತಡಸ್ ಕಡೆ ಯಾವ್ದೋ ಊರಂತವ. ಆ ಊರು ಅವ್ರವನ ಹೆಸರು ಏನೋ ಸುಡ್ಗಾಡಮ್ಮ, ಇದು ಏನದು ಎಂಥದ ಅಂದ್ರಪ್ಪ, ಮೀನಾಕ್ಷಿ ಏನು ಮಂಜುಳಾನ ಏನೋ ಅಂದ್ರಪ್ಪ, ಲಕ್ಷ್ಯ ಇಲ್ಲ. ಆ ಹುಡುಗಿ ಹೆಸರು ಜ್ಯೋತಿ ಅಂತೇಳಿ. ಇದು ಅವ್ರ ಅಪ್ಪನ ಹೆಸರು ಎಂಥದ ಅಂದ್ರಪ್ಪ, ನಾಗನಗೌಡನ ಏನೋ ಏನೋ ಅಂದ್ರಪ್ಪ ಅವ್ರು. ಅಲ್ಲ ಅದೆಲ್ಲ ಯಾಕೆ ಬಿಡ್ರಿ, ಈಗ ನಿನ್ಗೆ ಗೊತ್ತೇನ ಹುಡುಗಿ ಅವ್ರು? ಇಲ್ಲ ನಂಗೆ ಗೊತ್ತಿಲ್ಲನ. ಹೋಲ್ ಬಿಡ. ನಿಂದು ಯಾವ್ರು? ಇದು ತಡಸ್ ಕಡೆನ. ಹೌದಾ? ಅಲ್ಲಿ ನಿಂಗೆ ಗೊತ್ತಿಲ್ಲ ಆ ಹುಡುಗಿ ಯಾರಂತೇಳಿ? ಅದ ಓಡಾಗಿತ್ತಂತ, ಯಾವನ್ನ ಬೆನ್ನತ್ಕೊಂಡು ಮನೆಯಾಗಿರೋ ಬಂಗಾರ ಬೆಳ್ಳಿ ಎಲ್ಲ ತೊಗೊಂಡು ಕಡೆಗೆ ಅವನು ಕೈ ಕೊಟ್ಟು ಎಲ್ಲ ಬಂಗಾರ ಬೆಳ್ಳಿ ಕಸ್ಕೊಂಡು ಕಳಿಸಿದ್ನಂತ. ಅಯ್ಯೋ ಇದೆಲ್ಲ ಭಾಳ ಸುದ್ದಿ ಆಗೈತಲ್ಲ, ನಿಂಗೆ ಗೊತ್ತಿಲ್ಲ? ಇಲ್ಲ ನಂಗೆ ಏನು ಗೊತ್ತೇ ಇಲ್ಲ. ನಾ ಹೊರಗೆ ಹೋಗಿ ಇವೆಲ್ಲ ವಿಚಾರಿಸಿಲ್ಲ, ನೋಡಿಲ್ಲ. ಅಯ್ಯೋ ಪಾಪ, ಹೋಲ್ ಬಿಡವ, ಈಗ ತಿಳ್ಕೊಂಡ್ರೆ ಏನಾಗಬೇಕಾಗೈತಿ. ಒಟ್ಟು ಅದ ನೋಡದ ಸುದ್ದಿ. ಆಯ್ತು ನೀನು ಹೋಗು, ನಿನ್ನ ಕೆಲಸ ನೀ ಮಾಡ್ಕೊ, ನಾವು ಬರ್ತೇವೆ. ಇನ್ನು ಬನ್ನಂದ್ರೆ ಹೇಳವ. ಆದ್ರೆ ನಿನ್ನ ಯಾರ ಮಗಳು ಹೇಳು? ಅದು ನಾನು ನಮ್ಮವ್ವರ ಹೆಸರು ಜಾನ್ಕಿ ಅಂತೇಳಿ. ಅಲ್ಲ ಮತ್ತು ನಿಮ್ಮವ್ವರ ಹೆಸರು ಏನೋ ಅಂದಿಲ್ಲ ನೀನು, ಮಂಜುಳಾ ಅಂದಿಲ್ಲ? ನೀವು ದೇವ್ರೆ ಏನಪ್ಪ ಮಾಡಲಿ. ಹಾಂ ಹೌದು. ಈಗ ನಿನ್ಗೆ ಎಷ್ಟು ತಿಂಗಳದಾಗೈತಿ?
ಮೊನ್ನೊಮ್ಮೆ ಫೋನ್ ಬಂದಾಗ ಅಂದಿದ್ದ ನೀನು ಹಿಂಗೆ ತಲೆಗೆ ನೀರು ಹಾಕ್ಕೊಂಡಿಲ್ಲ ಅಂತೇಳಿ. ಅದು ದೀಡ್ ತಿಂಗಳು ಆಗೈತಮ್ಮ. ಹೌದನ? ನಿಮ್ಮಪ್ಪ ಏನು ನೋಡಕ್ಕೆ ಬಂದಿಲ್ಲಲ್ಲ ಇನ್ನು? ಏನು ಬರ್ತಾನಂತ ಇಲ್ಲಂತ? ಅದೆಂತ ಸಿಟ್ಟು ಮಾರೈತಿ ಆ? ಅದು ಜ್ಯೋತಿ ಹೆತ್ತ ತಾಯಿ ಇದು ಮಗಳ ಮ್ಯಾಗ ಹೆತ್ತ ಮಗಳ ಮ್ಯಾಗ ಅದೆಂತ ಸಿಟ್ಟು? ಒಂದಿಟ್ಟು ಬಂದು ನೋಡೋಕ್ಕಾಗ್ಲಾರ್ದಂತ ಸಿಟ್ಟನ? ಇದ್ಯಾಕೆ ಚಂದ ಕಾಣವಲ್ತು ನೋಡು. ಹೇಳ್ತೇನಮ್ಮ, ಬಂದು ಹೋಗ್ರಿ ಅಂತೇಳಿ. ನೀನು ಹೇಳೋದಲ್ಲ ಹುಡುಗಿ, ಅವರಿಗೆ ಇರಬೇಕು ಮಗಳನ್ನ ನೋಡ್ಬೇಕು ಮಾಡ್ಬೇಕು ಅನ್ನೋದು ಅವ್ರಿಗೆ ಇರಬೇಕು. ಹೇಳ್ತೇನೆ. ಇಲ್ಲಿ ಮಟ್ಟ ಬಂದೇವಿ, ಒಂಚೂರು ನನ್ನ ಮಗಳ ಮನೆಗೆ ಹೋಗಿ ನನ್ನ ಮಗಳನ್ನ ನೋಡ್ಕೊಂಡೆ ಮನೆಗೆ ಹೋಗ್ಬಿಡ ನಾನು. ಆಗಲಿ ನಡಿಯವ ಹೋಗಣ. ಇವ್ರ ಮನೆಗೆ ಹೋಗ್ತೀರಾ? ಮತ್ತೆ ಇಲ್ಲಿ ಪಾಪ ನಾ ಕರೆದೆ ಅಂತ ಇತ್ತಾಗ ಬಂದಾಳ. ನಾನು ಅವ್ರ ಮನೆಗೆ ಹೋಗ್ಲಿಲ್ಲ ಅಂದ್ರೆ ಹೆಂಗದ? ಅದಕ್ಕೆ ನಾನು ಒಂಚೂರು ಹೋಗಿ ಮನೆಗೆ ಹೋಗ್ತೇವಿ. ಇವತ್ತು ಹೆಂಗಿದ್ರು ಸುಟ್ಟಿನ ಮಾಡೇನಲ್ಲ, ನಾಳೆ ಬೆಳಗ್ಗೆ ಸಾಲಿಗೆ ಹೋಗ್ತೇನೆ. ಮತ್ತು ಈಗ ನಂದು ಕಲಾಸು ಬೇರೆದಕ್ಕೆ ತೊಗೊಂಡಾಳ, ಮತ್ತು ಆಕಿದು ನಾ ಇದ್ದಾಗ ನಾ ತೊಗೋಬೇಕಾಕತ್ತಿ. ನಾಳೆ ಏನು ಸುಟಿ ಗಿಟಿ ಮಾಡ್ತಾಳೆ ಏನು ಮಾಡ್ತಾಳೆ ದೇವ್ರಿಗೆ ಗೊತ್ತು. ಸರಿ ನಾ ಬರಲಿ ಹಂಗಾರೆ ಹೊತ್ತಾತ, ನೀ ಬಂದ್ರೆ ಹೇಳು ಅವಂಗ ಹಂಗೆ ನಿಮ್ಮ ಅಪ್ಪಗೆ ಬಂದು ಹೋಗಂತ ಹೇಳು. ನೋಡಿದ್ರೆ ಮಂದಿರ ಏನಂದಾರ. ನಡಿಯ ಹೋಗೋಣ. ಅಯ್ಯೋ ದೇವ್ರೇ, ಅಯ್ಯೋ ಏನು ಮಾಡಲಿ ನಾನೀಗ? ಏನು ಮಾಡಲಿ? ಅಯ್ಯೋ ದೇವ್ರೇ, ಮಗಳು ನೋಡಕ್ಕೆ ಹೋಗ್ತಾರಂತ ಅಲ್ಲೇ ನಮ್ಮ ಅಜ್ಜಿ ಅದಾಳಲ್ಲ. ಅಯ್ಯೋ ದೇವ್ರೇ, ನಮ್ಮಮ್ಮ ಅದಾಳಲ್ಲೇ. ಏನು ಮಾಡಲಿ? ಸುತ್ತಿ ಬಳಸಿ ಇವು ದೇವ್ರೆ ಭೂಮಿ ಗುಂಡಗೈತೆ ಅಂತಾರೆ, ಇಷ್ಟು ಗುಂಡಗೈತೆ ಅಂತ ಗೊತ್ತಿದ್ದಿಲ್ಲಪ್ಪ ನನಗೆ. ಸುತ್ತಿ ಬಳಸಿ ಇದು ಏನಿದು? ಅಯ್ಯೋ ದೇವ್ರೇ, ಫೋನ್ ಹಚ್ಚೋಣ ಅಂದ್ರೆ ನನ್ನ ಫೋನ್ನೇ ಸುಡ್ಗಾಡು ಕರೆನ್ಸಿನೂ ಇಲ್ಲ. ಅಯ್ಯೋ ರೊಕ್ಕನೂ ಖಾಲಿಯಾಗಿತ್ತು ಫೋನ್ ಅಂದು ಯಾರಿಗೆ ಹಚ್ಚಿ ಹೇಳಿ? ನಮ್ಮ ಅವ್ಗೆ ಹಚ್ಚಕ್ಕೆ ನನ್ನ ಕಡೆ ಕರೆನ್ಸಿ ಇಲ್ಲ, ಇವರು ಮನೆಯಾಗಿಲ್ಲ. ಇಲ್ಲಿ ಯಾರು ಪುಣೆನವ್ರದ್ದು ಯಾರು ಫೋನ್ ತೊಗೊಂಡು ಹಚ್ಚಲಿ? ಕೊಡ್ತಾರನ ಹಂಗೆಲ್ಲಾರ? ಕೊಡಲ್ಲ. ಇಲ್ಲ, ನಂದು ಕತೆ ಇವತ್ತಿಗೆ ಮುಗೀತು.